ನನ್ನ ತಲೆ ಮೇಲೆ ಒಂದು ಛತ್ರಿ ಕಾಣತೈತೇನ್ರಿ? ಕಾಣಲಿಲ್ಲ ರೀ? ಹಿಂದೈತೆ ನೋಡ್ರಿ ಮಾವಿನ ಗಿಡ. ಯಾಕೆ ಎಲ್ಲ ಗಿಡಗಳು ಛತ್ರಿ ಆಕಾರದಾಗ ಇರ್ತಾವೆ ನೋಡ್ರಿ? ಇಲ್ಲಿ ಇದೊಂದು ಸಣ್ಣ ಗಿಡ ಸಹಿತೈತಿ, ಇದರ ಆಕಾರ ಹೆಂಗೈತಿ? ಮ್ಯಾಲೆ ಬಿದ್ದು ಮಳೆ ನೀರು ಸೈಡಿಗೆ ಹೋಗ್ಲಿ ಅಂತ ಐತೆ ಹೊರತು ಬುಡಕ್ಕೆ ಸೀದಾ ಬರಲಿ ಅಂತ ಇರೋಂಗಿಲ್ಲ. ಆದ್ರೆ ನಾವು ನೀರು ಎಲ್ಲಿ ಕೊಡ್ತೇವೆ ಹೇಳ್ರಿ? ಕರೆಕ್ಟ್ ಹೋಗಿ ಬಡ್ಡಿಗೆ ಕೊಡ್ತೇವಿಲ್ರಿ? ಹಂಗೆ ಕೊಟ್ಟಾಗ ಏನಾಗ್ತೈತ್ರಿಪ್ಪ, ಅದು ಗಿಡದ ಬೇರು ನೋಡಿರಿ ಯಾವಾಗಾರೆ, ತಾಯಿ ಬೇರು ಅಂಥೇಳಿ ಒಂದು ಸೆಂಟ್ರದಾಗ ಇರ್ತೈತಿ. ಅದ್ರ ಕೆಲಸ ಏನು? ಗಿಡನ ಗಟ್ಟಂಗೆ ನೆಲದಾಗ ಊರೋದಾಗ ಕೆಲಸ. ಇನ್ನು ತಂತು ಬೇರೆ ಏನು ಇರ್ತಾವಲ್ಲ, ಅವು ಸೈಡಿಗೆ ಇರ್ತಾವೆ. ಅದ್ರ ಕೆಲಸ ಏನು? ಆಹಾರನ ನೀರನ್ನ ಮ್ಯಾಲೆ ಕಳ್ಸೋದಿರ್ತೈತಿ. ಈ ತಾಯಿ ಬೇರೆ ಕಡೆ ನೀರು ಭಾಳಾಗಿ ಮಣ್ಣು ಢೀಲ ಆತಂದ್ರೆ ಏನಾಗ್ತೈತೆ ಹೇಳ್ರಿ? ಗೊತ್ತಾತ್ರಲ್ಲ? ಇದಷ್ಟೇ ಯಾಕ್ರಿ, ದೊಡ್ಡ ಗಿಡಗಳು ನೋಡ್ರಿ ಹೋಗಿ ಬುಡ್ದಾಗ ನಿಂತು ನೀವು ನೋಡಿದ್ರೆ ಗೊತ್ತಾಗ್ತೈತಿ. ಜೇರ್ ಕರ್ತ ಅಲ್ಲಿ ಸಹಿತ ನೀರು ಭಾಳ ಬಿದ್ರೆ ಹರಿದು ಹೋಗ್ಲಿ ಅನ್ನೋದಕ್ಕೆ ಮಣ್ಣು ಮ್ಯಾಲೆ ಎಬ್ಸಿರ್ತಾವೆ ಹೊರತು ಸೆಂಟ್ರದಾಗ ಬೇಕು ಅನ್ನೋದಾಗಿದ್ರೆ ತೆಗ್ ಮಾಡ್ಕೊಂಡು ಕುಂದಿರ್ಬೇಕಿತ್ತಲ್ಲ. ಇನ್ನಾರ ವಿಚಾರ ಮಾಡಿರಿ, ಗಿಡಕ್ಕೆ ನೀರು ಎಲ್ಲಿ ಕೊಡ್ಬೇಕಂತ ಹೇಳಿ.